2 ವರ್ಷ ಅವ್ರು ಕಟ್ಟಬೇಕು, 2 years. ನನಗಿರುವಂತ ಮಾಹಿತಿ ಪ್ರಕಾರ 2700 2800 ಅಂದ್ರೆ ಡಿಫರೆಂಟ್ ಆಗ್ತದೆ. ಫೈನಾನ್ಸ್ ಕಂಪನಿಗಳಲ್ಲಿ ಡಿಫರೆನ್ಸ್ ಇದೆ. 2700 2800 ಪ್ರತಿ ತಿಂಗಳು ಕಟ್ಟಬೇಕು, ಪ್ರತಿ ತಿಂಗಳು ಕಟ್ಟಬೇಕು. ಹಂಗ್ ಕಟ್ಟಿದ್ರೆ ಎಷ್ಟಾಗುತ್ತೆ? 67,000 ಆಗುತ್ತೆ 2 ವರ್ಷದಲ್ಲಿ. 67,000 ಆಗುತ್ತೆ. 50,000 ಅವ್ರ ಹತ್ರ ಪರ್ಮನೆಂಟ್ ಆಗಿರಲ್ಲ. ತಲೆಯಲ್ಲಿ ನೀವು ಸ್ವಲ್ಪ ನಾವು ಯೋಚನೆ ಮಾಡ್ಬೇಕು. 50,000 ಪ್ರತಿ ತಿಂಗಳು ಅವ್ರು ಕಟ್ಬಿಟ್ಟಿರ್ತಾರೆ. 1 ವರ್ಷದಲ್ಲಿ ಆಲ್ಮೋಸ್ಟ್ 70% ಕಟ್ಬಿಟ್ಟಿರ್ತಾರೆ ಅವರು. ಪ್ರತಿ ತಿಂಗಳು ಕಟ್ಟೋದ್ರಿಂದ ಲೋನ್ ಅಮೌಂಟ್ ಕಡಿಮೆ ಆಗೋಗಿರ್ತೈತೆ ಅಲ್ಲಿ. ಆದ್ರೂ ಕೂಡ 67,000 ಕಟ್ಟಬೇಕು ಅವರು. ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ಇದರಲ್ಲಿ ಸ್ಪೆಷಾಲಿಟಿ, ನೀವು ಯಾರಾದ್ರೂ ಒಬ್ಬರು ಕಟ್ಟಿಲ್ಲ ಅಂದ್ರೆ, 10 ಜನದಲ್ಲಿ ಒಬ್ಬರು ಕಟ್ಟಿಲ್ಲ ಅಂದ್ರೆ, ಈ 9 ಜನ ಆ ಕಟ್ಟಿದ್ದೊಂದು ಶೇರ್ನು ಇವ್ರು ಕಟ್ಟಬೇಕು. ಈ 9 ಜನ ಕಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, 8 ಜನ ಕಟ್ಬಿಟ್ರು, ಇನ್ನಿಬ್ಬರು ಕಟ್ಟಿಲ್ಲ ಆ ತಿಂಗಳು. ಈ 8 ಜನ ಇವ್ರದ್ದು ಶೇರ್ನು ಅವ್ರು ಕಟ್ಟಬೇಕು. ಆ ರೀತಿ ಕಂಡೀಷನ್ ಹಾಕೊಂಡಿದ್ದಾರೆ ಅವರ ಇದರಲ್ಲಿ. ಮತ್ತೆ ಅವನು 2 ತಿಂಗಳಲ್ಲಿ ಕಟ್ಟಿಲ್ಲ ಅಂದ್ರೆ, ಕಂಟಿನ್ಯೂಸ್ ಕಟ್ಟಿಲ್ಲ ಅಂದ್ರೆ, ಅವ್ರಿಗೆ ಏಜೆಂಟ್ ಇರ್ತಾರೆ. ಒಬ್ಳಿಗೊಬ್ರನ್ನ ಏಜೆಂಟ್ ಮಾಡಿದ್ದಾರೆ. ಅದು ತಮಿಳ್ನಾಡು ಇರ್ಬೋದು, ಕೇರಳ, ಬೇರೆ ಬೇರೆ ರಾಜ್ಯದಿಂದ ಬಂದಿರೋರು. ಅವ್ರೇನ್ ಮಾಡ್ತಾರೆ, ಯಾರು ಕಟ್ಟಿಲ್ಲ ಉಳಿದಂತ 9 ಜನನ ಕರ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಾರೆ. ಅವ್ರದೇ ಗ್ರೂಪ್ ಅಲ್ಲಿ ಇರ್ತಾರಲ್ಲ, ಆ 9 ಜನ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ತಾರೆ. ಅದಾದ್ಮೇಲೆ ಅದಕ್ಕೂ ಬಗ್ಗಿಲ್ಲ ಅಂದ್ರೆ, ಇದನ್ನ 3 ತಿಂಗಳಾದ್ಮೇಲೆ ಅದನ್ನ ರೌಡಿಗಳಿಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರೆ. ಅವ್ರು ಯಾವಾಗ ಇವ್ರ ಮನೆ ಹತ್ರ ಹೋಗ್ತಾರೋ ಅವಾಗ ಊರು ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಸುಮಾರು ಒಂದು 30-40 ಹಳ್ಳಿನೇ ಖಾಲಿ ಆಗೋಗ್ಬಿಟ್ಟವೆ ಅಂತ ಸುದ್ದಿ ನಮ್ಗಿರೋದು ಇಡೀ ರಾಜ್ಯದಲ್ಲಿ. ಹಳ್ಳಿನೇ ಓಡೋಟ್. ಯಾಕಂದ್ರೆ ಹಳ್ಳಿಯವರೇ ತಗೊಂಬಿಟ್ಟವ್ರೆ. 10 ಜನ ಒಂದು ಟ್ರೂಪ್ ಅಂದ್ರೆ, ಒಂದು ಹಳ್ಳಿಯಲ್ಲಿ 30 ಟ್ರೂಪ್ ಮಾಡಿರ್ತಾರೆ, 30 ಯೂನಿಟ್ ಮಾಡ್ಬಿಟ್ಟಿರ್ತಾರೆ. ಓಡಾಬಿಟ್ಟಿದ್ದಾರೆ. ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಮ್ಗೂ ಗೊತ್ತಿದೆ, ಟ್ಯಾಕ್ಟ್ರು ಒಬ್ಬ ಲೋನ್ ತಗೊಂಡು ಕಟ್ಟಿದ್ದಾನೆ, ಆಲ್ರೆಡಿ ಆಲ್ಮೋಸ್ಟ್ ಆಲ್ ದುಡ್ಡು ಕಟ್ಟಿದ್ದಾನೆ. 5 ಲಕ್ಷ ತಗೊಂಡಿದ್ದಾನೆ, 2 ಲಕ್ಷ ಕಟ್ಟಿದ್ದಾರೆ, 2 ಲಕ್ಷ ಪೂರ್ತಿ. ಈಗ ಟ್ರ್ಯಾಕ್ಟರ್ ರಿಪೇರಿಗೆ ಬಂದಿದೆ, ಅವನ ಕೈಲಿ ಕಟ್ಟಕ್ ಆಗ್ತಾ ಇಲ್ಲ. ಈಗ ಅವನಿಗೆ ತಮಿಳ್ನಾಡಿಂದ ನೋಟಿಸ್ ಬಂದಿದೆ, ತಮಿಳ್ನಾಡು ಕೋರ್ಟ್ ಇಂದ. ನಮ್ಮ ಮುಖ್ಯಮಂತ್ರಿ ಇಮಿಡಿಯೇಟ್ ಆಗಿ ನನಗೆ ಹೇಳಿಬಿಡಿ ಅಂತಾರೆ. ತಮಿಳ್ನಾಡಿಂದ ಕೋರ್ಟ್ ಇಂದ ನೋಟಿಸ್ ಬಂದ್ರೆ ಈ ಮುಖ್ಯಮಂತ್ರಿಗೆ ಹೇಳಿದ್ರೆ ಎಷ್ಟು, ಬಿಟ್ರೆ ಎಷ್ಟು? ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಹಸುಗೂಸಿರುವಂತ ಒಬ್ಬ ತಾಯಿ ಅವ್ರ ಮನೆಯವ್ರನ್ನೆಲ್ಲ ಎತ್ತು ಆಚೆ ಹಾಕಿದಾಳೆ. ಅವ್ರು ಹೇಳ್ತಾರೆ, ನನ್ ಮಗುಗೆ ಹಾಲು ಉಣ್ಸಕ್ಕಾದ್ರೂ ಅವಕಾಶ ಕೊಡಿ ಅಂತ. ಹಾಲು ಉಣ್ಸಕ್ಕೂ ಅವಕಾಶ ಕೊಡದೆ ಎತ್ತು ಬೀದಿಗೆ ಹಾಕಿದ್ದಾರೆ. ಚಾಮರಾಜನಗರದಲ್ಲಿ ಆಗಿದೆ, ಯಳಂದೂರಲ್ಲಾಗಿದೆ. ಎಲ್ಲ ಕಡೆನೂ ಕೂಡ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು, ಇದಕ್ಕೋಸ್ಕರ ವಿಶೇಷವಾದಂತ ಒಂದು ಕಾನೂನನ್ನ ತರ್ತೀನಿ ಅಂತ. ಅದೇ ಸುಗ್ರೀವ, ವಾಲಿ ಸುಗ್ರೀವ ಇದ್ರಲ್ಲ, ಆ ಸುಗ್ರೀವಾಜ್ಞೆ ತರ್ತೀನಿ ಅಂತ. ಅದೇನೋ ಹೇಳ್ತಾರಲ್ಲ, ಅದೆಲ್ಲ ಕೋಟೆ ಎಲ್ಲ ಏನೋ ಲೂಟಿ ಆದ್ಮೇಲೆ ಇಷ್ಟು ಜನ ಸತ್ತೋದ್ರಲ್ಲ, 13-14 ಜನ ಸತ್ತೋದ್ರಲ್ಲ. ಅದಾದ್ಮೇಲೆ ಲೂಟಿ ಆದ್ಮೇಲೆ ನೀವು ಸುಗ್ರೀವಾಜ್ಞೆ. ನಾನು ಹೇಳ್ತೀನಿ, ಇರೋ ಕಾನೂನೇ ಐತಲ್ಲ, ಇರೋ ಕಾನೂನು